LNM ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯೂವರ್ಸ್. ನೋಡಿ, ಈ ಕುಚ್ಚು ನೋಡಿದ ಮೇಲೆ ಗೊತ್ತಾಗಿರುತ್ತದೆ ಯಾವ ಡಿಸೈನ್ ಅಂತ ಯಾವ ರೀತಿ ಎಂಬುದು. ಇದು ಯಾವ ರೀತಿ ಹಾಕಿಕೊಳ್ಳಬೇಕೆಂಬುದು ತೋರಿಸುತ್ತೇನೆ. ರೆಡಿ ಮಾಡಿ ಇಟ್ಟುಕೊಂಡಿರುವಂತ ಕುಚ್ಚಿಂದ ನೋಡಿ ಈ ಡಿಸೈನ್ ಹಾಕುತ್ತಿರುವುದು. ನೋಡಿ, ಇದಕ್ಕೆ ಯೂಸ್ ಮಾಡುತ್ತಿರುವಂತ ಬೀಡ್ಸ್ ಸೈಜ್ ನೋಡಿ, ಇವು ನೋಡಿ ವ್ಯೂವರ್ಸ್, ಇದು ನೋಡಿ. ಮತ್ತೆ ಈ ಬೀಡ್ಸ್ ಇವನ್ನು ಯೂಸ್ ಮಾಡುತ್ತೇನೆ, ಸ್ವಲ್ಪ ದೊಡ್ಡವಿದೆ, ಇವು ತೋರಿಸುತ್ತೇನೆ. ನೋಡಿ, ಈ ಬೀಡ್ಸ್ ಅನ್ನು ಯೂಸ್ ಮಾಡುತ್ತೇನೆ. ಯಾವ ರೀತಿ ಎಂಬುದು ತೋರಿಸುತ್ತೇನೆ ನಾನು. ನೋಡಿ, ಈಗ ಪಿಂಕ್ ಕಲರ್ ಬೀಡ್ಸ್ ಹಾಕಿ ನೋಡಿ. ನೋಡಿ ವೀಕ್ಷಕರೇ, ಯಾವಾಗಲೂ ನೀಡಲ್ ಮೇಲೆಯಿಂದ ಅಥವಾ ಕೆಳಗಡೆಯಿಂದ ನೋಡಿ ತೆಗೆದುಕೊಳ್ಳಬೇಕು. ಡಿಸೈನ್ ತಕ್ಕ ಹಾಗೆ ದಾರವನ್ನು ನೀಡಲಿಂದ ಮೇಲೆಯಿಂದನ ಅಥವಾ ಕೆಳಗಿನಿಂದನಂತ ನೋಡಿಕೊಳ್ಳಿ ತೆಗೆದುಕೊಳ್ಳಬೇಕು. ಯಾವಾಗಲೂ ಒಂದೇ ರೀತಿ ಬರುವುದಿಲ್ಲ. ನೋಡಿ, ಈಗ ಕೆಳಗಡೆಯಿಂದ ನೋಡಿ, ಮೇಲೆ ಬಂದಿದೆಯಲ್ವಾ, ಈ ಕೆಳಗಡೆಯಿಂದ ಸ್ವಲ್ಪ ತೆಗೆದುಕೊಳ್ಳುತ್ತೇನೆ ನಾನು. ನೋಡಿ, ಬೀಡ್ಸ್ ಈಗ 5 ಬೀಡ್ಸ್. ಮೂರು ಹಾಕಿದ್ದೇನೆ, ಇದು 4. ನಿಮಗೆ ಅರ್ಥವಾಗದೇ ಇದ್ದಾಗ ಕಮೆಂಟ್ಸ್ ಮಾಡಿ, ತೋರಿಸುತ್ತೇನೆ. ಯಾವ ರೀತಿ ಹಾಕಬೇಕೆಂಬುದು ಸಹ ಹೇಳಿಕೊಡುತ್ತೇನೆ. ನೋಡಿ, 5 ಬೀಡ್ಸ್ ಹಾಕಿದ್ದೇನೆ, ಒಂದು ಕುಚ್ಚು. ನೋಡಿ, ನೀಟಾಗಿ ಈ ಹೋಲಿಂದನೇ ತೆಗೆದುಕೊಳ್ಳಬೇಕು ನೀಟಾಗಿ. ಹೊಸದಾಗಿ ಕಲಿಯುವವರಿಗೆ ನೋಡಿ, 5 ಬೀಡ್ಸ್ ಮಧ್ಯ ತೆಗೆದುಕೊಳ್ಳಬೇಕು. ನೀಡಲ್ ರಿವರ್ಸಲ್ ಉಲ್ಟಾ. ನೋಡಿ, ನೋಡಿ ವೀಕ್ಷಕರೇ, ಇಲ್ಲಿ ದಾರತಃ ಈ ರೀತಿಯಲ್ಲಿ ಗಂಟಲ್ಲಿ ಸಿಗಕೊಳ್ಳುತ್ತದೆ. ನೋಡಿಬಿಟ್ಟು ತೆಗೆದುಕೊಳ್ಳಿ. ನೋಡಿ, ಕುಚ್ಚನ್ನು ಚೆನ್ನಾಗಿ ಟೈಟಾಗಿ ಹಿಡಿದುಕೊಂಡು ಎಳೆದುಕೊಳ್ಳಬೇಕು. ನೋಡಿ, ಈ ರೀತಿಯಾಗಿ ಎಳೆದಾಗ ಟೈಟಾಗಿ ಕೂಡುತ್ತದೆ, ಕುಚ್ಚು ಸಹ ಚೆನ್ನಾಗಿ ಬರುತ್ತದೆ. ನೋಡಿ, ಈ ರೀತಿಯಾಗಿ ಎಳೆಯಬೇಕು. ಎಳೆದಾಗ ಮಾತ್ರನೇ ಬರುತ್ತದೆ. ನೋಡಿ, ನಿಧಾನವಾಗಿ ತೋರಿಸುತ್ತಾ ಇದ್ದೇನೆ ನಿಮಗೆ ಅರ್ಥವಾಗಬೇಕೆಂಬುದಕ್ಕೆ. ನೋಡಿ, ನೋಡಿ, ಈ ರೀತಿ ಮೇಲಿಂದ ನೀಡಲ್ ಕೆಳಗೆ ತೆಗೆದುಕೊಂಡು ನೋಡಿ, ಈ ರೀತಿಯಾಗಿ ಗಂಟನ್ನು ಸಹ ಹಾಕಿಕೊಳ್ಳಬೇಕು. ಗಂಟು ಹಾಕಿದ ನಂತರ ನೋಡಿ, ಮತ್ತೆ ಮೇಲೆಯಿಂದ ಸ್ವಲ್ಪ ನೀಡಲ್ ಮೇಲೆಯಿಂದ ತೆಗೆದುಕೊಳ್ಳಬೇಕು. ಈಗ ನೋಡಿ, ಈಗ ತೆಗೆದುಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕಿಕೊಳ್ಳಬೇಕು. ಈ ರೀತಿಯಾಗಿ ನೋಡಿ, ಪಕ್ಕದ ಕುಚ್ಚಿನ ದಾರ ಸಹ ಈ ಕಡೆ ಬಂದಿರುತ್ತದೆ, ನೋಡಿಕೊಂಡು ಹಾಕಿ. ನೋಡಿ, ಪಿಂಕ್ ಕಲರ್ ಕುಚ್ಚು ಹಾಕುತ್ತೇನೆ. ನಿಮಗೆ ಅರ್ಥವಾಗಬೇಕೆಂಬುದಕ್ಕೆ ಸ್ಲೋ ಆಗಿ ನಿಧಾನವಾಗಿ ಹಾಕುತ್ತಿದ್ದೇನೆ ನಾನು. ನೋಡಿ, ಕುಚ್ಚನ್ನು ಹಾಕುವಾಗ ಯಾವುದೇ ಬೆಡ್ ಅಥವಾ ಬೆಡ್ ಕೆಳಗಡೆ ಇಟ್ಟು ಹಾಕುವ ಅವಶ್ಯಕತೆ ಇಲ್ಲ. ಆರಾಮಾಗಿ ಸೋಫಾ ಮೇಲೆ ಕುಳಿತುಕೊಂಡು ಹಾಕಿಕೊಳ್ಳಬಹುದು. ಸೋಫಾ ಮೇಲೆ ಕುಳಿತುಕೊಂಡು ಹಾಕಬಹುದು. ಮಂಚದ ಗ್ರಿಪ್ ಅಥವಾ ಮಂಚದ ಮಧ್ಯೆ ಇಟ್ಟು ಹಾಕಿಕೊಳ್ಳುತ್ತಾರೆ, ಆ ಥರ ಅವಶ್ಯಕತೆ ಸಹ ಇರುವುದಿಲ್ಲ ಕುಚ್ಚು ಹಾಕೋದಕ್ಕೆ. ಆರಾಮಾಗಿ ನಿಂತುಕೊಂಡು ಆದರೂ ಹಾಕಬಹುದು. ಸೋಫಾ ಮೇಲೆ ನಿಂತು ಕೂತ್ಕೊಂಡು ಅದು ಬೇಕಾದರೆ ಹಾಕಿಕೊಳ್ಳಬಹುದು ಕುಳಿತುಕೊಂಡು. ನೋಡಿ, ನೋಡಿ
ತುಂಬ ಹತ್ತಿರದಿಂದ ಹಾಕಿದರೆ, ಇವೆಲ್ಲ ಹತ್ತಿರದಿಂದ ಇದ್ದರೆ ಈ ಡಿಸೈನ್ ಚೆನ್ನಾಗಿ ಕಾಣಿಸುತ್ತದೆ ನೋಡಿ. ಈ ರೀತಿಯಾಗಿ ಇವಾಗ ಹಾಕುತ್ತೇನೆ, ಈ ಡಿಸೈನ್ ಹಾಕಿ ತೋರಿಸುತ್ತೇನೆ ಯಾವ ರೀತಿ ಎಂಬುದು ನೋಡಿ. 5 ಬೀಡ್ಸ್ ಹಾಕಿಕೊಳ್ಳಬೇಕು. ಐದು ಬೀಡ್ಸ್ ಆದಮೇಲೆ ಒಂದು ದೊಡ್ಡದು ಮತ್ತೆ ಒಂದು ಚಿಕ್ಕದು. ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಮೇಲಕ್ಕೆ ಎಳೆದುಕೊಳ್ಳಬೇಕು ನೋಡಿ. ಈ ರೀತಿಯಾಗಿ ನೋಡಿರಿ, ಈ ರೀತಿಯಾಗಿ ರಿವರ್ಸ್ ತೆಗೆದುಕೊಳ್ಳಬೇಕು ನೋಡಿ. ಟೈಟಾಗಿ ಹಿಡಿದುಕೊಂಡು ತೆಗೆದುಕೊಳ್ಳಬೇಕು ನೋಡಿ. ಇವಾಗ ನೋಡಿ, ಈಗ ಈ 5 ಬೀಡ್ಸ್ ಇದೆಯಲ್ವಾ, ಇದರ ಮಧ್ಯೆ ಒಂದು ಬೀಡ್ಸ್ ಮಧ್ಯೆ ರಿಟರ್ನ್ ತೆಗೆದುಕೊಳ್ಳಬೇಕು ಉಲ್ಟಾ ನೋಡಿ. ಈ ರೀತಿಯಾಗಿ ಉಲ್ಟಾ ತೆಗೆದುಕೊಂಡಾಗ ಇದು ಫುಲ್ ಲೆವೆಲ್ ಅಲ್ಲಿ ಇರುತ್ತೆ, ರೌಂಡ್ ಆಗಿ ಕಾಣಿಸುತ್ತದೆ. ಇವಾಗ 4 ಬೀಡ್ಸ್. ನಾಲ್ಕು ಬೀಡ್ಸ್ ಈ ರೀತಿಯಾಗಿ ತೆಗೆದುಕೊಳ್ಳಬೇಕು ನೋಡಿ. ಯಾವ ರೀತಿ ಗಂಟು ಹಾಕಬೇಕು ಎಂಬುದು ಸಹ ತೋರಿಸುತ್ತೇನೆ ನಾನು ನೋಡಿ. ಈ ರೀತಿಯಾಗಿ ಎಳೆದುಕೊಂಡು ಈ ದಾರ ಕೈಯಲ್ಲಿ ಯಾವಾಗಲೂ ಎರಡು ಬೆರಳಿನ ಮಧ್ಯೆ ಇರಲೇಬೇಕು ನೋಡಿ. ಹಿಂಗೆ ಎಳೆದಾಗ ಈಗ ಎಳೆದು ದಾರವನ್ನು ಗಂಟು ಹಾಕಿಕೊಳ್ಳಬೇಕು ನೋಡಿ. ನೋಡಿ ವೀಕ್ಷಕರು, ಈಗ ಈ ದಾರದಿಂದ ಮೇಲೆ ತೆಗೆದುಕೊಂಡು ನೋಡಿ ಕುಚ್ಚನ್ನು ಹಾಕುತ್ತೇನೆ. ಪ್ರತಿ ಒಂದು ಕುಚ್ಚು ಅಥವಾ ಬೀಡ್ಸ್ ಹಾಕಿದ ನಂತರ 1 ಗಂಟನ್ನು ಹಾಕಲೇಬೇಕು, ಇಲ್ಲವಾದರೆ ಲೂಸ್ ಆಗಿಬಿಡುತ್ತದೆ, ಡಿಸೈನ್ ಎಲ್ಲ ಬರುವುದಿಲ್ಲ, ಚೆನ್ನಾಗಿ ಕಾಣುವುದಿಲ್ಲ ನೋಡಿ. ಈ ರೀತಿಯಾಗಿ ಒಂದು ಎಳೆದುಕೊಂಡ ನಂತರ ಮತ್ತೆ ಗಂಟನ್ನು ಹಾಕಿಕೊಳ್ಳುತ್ತೇನೆ ನೋಡಿ. ನೋಡಿಬಿಟ್ಟು ಈ ರೀತಿ ನಿಧಾನವಾಗಿ ತೆಗೆದುಕೊಂಡು ಹಾಕುವಾಗ ನೋಡಿ ವೀಕ್ಷಕರು, ಈ ರೀತಿ ಮತ್ತೆ ಸ್ವಲ್ಪ ಇದು ನೀಡಲ್ ದಾರವನ್ನು ಕೆಳಗಡೆ ತೆಗೆದುಕೊಂಡಿದ್ದೇನೆ. ಈಗ ಬೀಡ್ಸ್ ಇಂದ ಹಾಕುವುದಕ್ಕೆ ಎಲ್ಲದಕ್ಕೂ ಇದೇ ರೀತಿಯಲ್ಲಿ ಬರುವುದಿಲ್ಲ, ಇದೇ ರೀತಿ ಕೆಳಗೆ ಮೇಲೆ ಅಂತ ನೋಡಬೇಕು. ಡಿಸೈನ್ ಯಾವ ರೀತಿ ಬರುತ್ತದೆ ಎಂದು ನೋಡಿಕೊಂಡು ಹಾಕಿ ನೋಡಿ. ನೋಡಿ ವೀಕ್ಷಕರ, ಈ ರೀತಿ ಬಂದಿದೆ. ಐದು ಬೀಡ್ಸು ನೋಡಿ. 5 ಬೀಡ್ಸು, ಒಂದು ಕುಚ್ಚು ನೋಡಿ. ಈ ಕುಚ್ಚು ಸ್ಯಾರಿ ಕುಚ್ಚು ಹಾಕಿ ಉಳಿದಿರ ಮೇಲೆ ಲಾಸ್ಟ್ ಅಲ್ಲಿ ತೆಗೆದುಕೊಂಡಿರುವುದು ಇದು. ಇದನ್ನು ಸಹ ಈ ರೀತಿಯಾಗಿ ಉಪಯೋಗಿಸಿಕೊಳ್ಳಬಹುದು. ಕಸ್ಟಮರ್ಸ್ಗೆ ಸ್ಯಾರಿ ಕುಚ್ಚು ಹಾಕಿ ನಂತರ ಉಳಿದಿರೋ ದಾರದಿಂದ ಸಹ ಈ ರೀತಿ ಮಾಡಿಕೊಳ್ಳಬಹುದು. ಇದು ವೇಸ್ಟ್ ಎಂದು ಬಿಸಾಡದೆ ಕೂಡ ಸಹ ಯೂಸ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ. ಯಾಕಂದ್ರೆ ನಿಮ್ಮ ಹತ್ತಿರ ಬರುವಂತಹ ಕಸ್ಟಮರ್ಸ್ಗೆ ಡಿಸೈನ್ ತೋರಿಸುವುದಕ್ಕೆ ಮಾತ್ರವಲ್ಲ ಹಾಕಿಕೊಳ್ಳೋದು ಇದು. ಇದಕ್ಕೆ ನೋಡಿ, ಈ ರೀತಿಯಾಗಿ ರೆಡಿ ಮಾಡಿ ಇಟ್ಟುಕೊಂಡರೆ ಸಹ ಕಸ್ಟಮರ್ಸ್ ಚೆನ್ನಾಗಿ ಇಷ್ಟಪಡುತ್ತಾರೆ ಡಿಸೈನನ್ನು. ಯಾಕಂದರೆ ಮೊಬೈಲಲ್ಲಿ ತೋರಿಸುವ ಡಿಸೈನಿಗೂ ಸಹ ಇಲ್ಲಿ ಲೈವ್ ಅಲ್ಲಿ ನೋಡುವಂಥ ಡಿಸೈನ್ಗೂ ಸ್ವಲ್ಪ ಚೇಂಜಸ್ ಅನಿಸುತ್ತದೆ ಅವರಿಗೆ ನೋಡಿ. ಈ ರೀತಿಯಾಗಿ ಗಂಟನ್ನು ಹಾಕಿಕೊಂಡು ನೋಡಿ, ಹೀಗೆ ಮತ್ತೆ ಮೇಲೆಯಿಂದ ತೆಗೆದುಕೊಳ್ಳಬೇಕು ನೋಡಿ ವೀಕ್ಷಕರೇ. ಒಂದು ಕುಚ್ಚು,
ಈ ರೀತಿಯಾಗಿ ಹಿಡಿದುಕೊಂಡು ಹಾಕಿಕೊಂಡರೆ ತುಂಬ ಚೆನ್ನಾಗಿ ಬರುತ್ತದೆ. ಈ ಥರ ದಾರವನ್ನು ನಿಧಾನವಾಗಿ ತೆಗೆದುಕೊಳ್ಳಬೇಕು. ನೋಡಿ ವೀಕ್ಷಕರೇ, ತೋರಿಸುತ್ತೇನೆ ನಿಮಗೆ. ನೋಡಿ, ನೋಡಿ ವೀಕ್ಷಕರೇ, ಈ ರೀತಿ ಡಿಸೈನ್ ಬಂದಿದೆ. ಇದು ಫುಲ್ ಮುಗಿದ ನಂತರ ಹಾಕಿದ ನಂತರ ತೋರಿಸುತ್ತೇನೆ ಯಾವ ರೀತಿ ಡಿಸೈನ್ ಬಂದಿದೆ ಎಂದು. ಕಂಪ್ಲೀಟ್ ಆದಾಗ ತೋರಿಸುತ್ತೇನೆ, ಯಾವ ರೀತಿ ಬರುತ್ತದೆ ಎಂದು ಸಹ ತೋರಿಸುತ್ತೇನೆ. ನೋಡಿ, ಈಗ ಹಾಕಿದ್ದೇನಲ್ಲ, ನೋಡಿ ನಿಮಗೆ ಹತ್ತಿರದಿಂದ ಸಹ ತೋರಿಸುತ್ತೇನೆ ಯಾವ ರೀತಿ ಎಂಬುದು. ನೋಡಿ, ಇವಾಗ 5 ಬೀಡ್ಸ್ ಹಾಕುತ್ತೇನೆ. ಈ ಡಿಸೈನ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಹೊಸದಾಗಿ ಕಲಿಯುವವರು ಯಾರು ಇದ್ದರೆ ಅವರಿಗೆ ಶೇರ್ ಮಾಡಿ. ಸ್ಯಾರಿ ಕುಚ್ಚು ಹಾಕುವುದನ್ನು ಕಲಿಯುತ್ತಾರೆ, ನೀವು ಅವರಿಗೆ ಹೆಲ್ಪ್ ಮಾಡಿದಂತೆ ಆಗುತ್ತದೆ. 5 ಬೀಡ್ಸ್ ಹಾಕಿದ ನಂತರ ಇದನ್ನು ಹಾಕಿಕೊಳ್ಳಬೇಕು. ನೋಡಿ, ಈ ರೀತಿ ಹಾಕುವುದರಿಂದ ಇಲ್ಲಿ ಹಾಕಿದ್ದೇವೆ ಎಂದು ಸಹ ಗೊತ್ತಾಗುವುದಿಲ್ಲ ಯಾರಿಗೂ. ಒಂದೇ ಲೈನಿಂದ ಇದೇ ತರ ಹೋಗ್ಬಿಡುತ್ತದೆ. ಎಲ್ಲಿ ಮತ್ತೆ ರಿವರ್ಸ್ ಆಗಿ ಉಲ್ಟಾ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. 2 ಲೇಯರ್ ಆಗಿ ಈ ರೀತಿ ಮಾಡಿಕೊಂಡಾಗ ಫುಲ್ ಹಾಕಿದ ನಂತರ ತೋರಿಸುತ್ತೇನೆ ಯಾವ ರೀತಿ ಎಂಬುದು. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ವ್ಯೂವರ್ಸ್.